ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಿದ್ದೀವಿ ಇತಿಹಾಸ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನ ತೆಗೆದುಕೊಂಡಿರುವಂತಹ ಟಾಪರ್ ಆನ್ಸರ್ ಶೀಟ್ನ ಉತ್ತರ ಪತ್ರಿಕೆಯಲ್ಲಿ ಅಂಕಗಳನ್ನ ಯಾವ ರೀತಿ ಮೆನ್ಷನ್ ಮಾಡ್ತಾರೆ ಅಂತ ನೀವು ಒಂದ್ಸಲಿ ನೋಡ್ಬೋದು. 1 ಅಂಕಕ್ಕೆ ಸಂಪೂರ್ಣವಾಗಿ 1 ಅಂಕನ ತೆಗೆದುಕೊಂಡಿದ್ದಾರೆ. 2 ಅಂಕದ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ 2 ಅಂಕನ ತೆಗೆದುಕೊಂಡಿದ್ದಾರೆ. 5 ಅಂಕದ ಪ್ರಶ್ನೆಗಳನ್ನ 2 ಬರೆದಿದ್ದಾರೆ ಮತ್ತು 10 ಅಂಕದ ಪ್ರಶ್ನೆಗಳನ್ನು ಸಹ 2 ಕಂಪ್ಲೀಟ್ ಆಗಿ ಬರೆದಿದ್ದಾರೆ. ಈ ಉತ್ತರ ಪತ್ರಿಕೆಯನ್ನು ಕೇವಲ ಅವ್ರ ಉತ್ತರಗಳನ್ನ ನೋಡೋದಕ್ಕಿಂತ ಮುಂಚೆ ಇಲ್ಲೇ ಪಕ್ಕದಲ್ಲಿರುವಂತಹ ಈ ಪ್ರಶ್ನೆ ಪತ್ರಿಕೆಯನ್ನು ಸಹ ಒಂದ್ಸಲಿ ನೋಡ್ಕೊಳ್ಳಿ. ಈ ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ಉತ್ತರಗಳನ್ನ ಓದ್ಕೊಳ್ಳಿ. ಮೊದಲನೇದಾಗಿ MCQ ಪ್ರಶ್ನೆಗಳು. ಮೊದಲನೇ ಉತ್ತರ ಆಪ್ಷನ್ ಸಿ ಭೂ ಉತ್ಖನನ. ಎರಡನೇ ಉತ್ತರ ಆಪ್ಷನ್ ಸಿ ದುರ್ವಿನತ. ಆಪ್ಷನ್ ಡಿ ಮೂರನೇ ಉತ್ತರ ಕಂಚಿ ಅಬ್ಸರ್ವರ್ಲಿ ರೈಟ್ ಆನ್ಸರ್. ನಾಲ್ಕನೇದಾಗಿ ಆಪ್ಷನ್ ಬಿ ಒಂದನೆಯ ಕೆಂಪೇಗೌಡ. ಐದನೆಯದಾಗಿ ವುಡ್ಸ್ನ ವರದಿ. ನಂತರ ಎರಡನೇ ಮೇನ್ ಬಂದ್ಬಿಟ್ಟು ಖಾಲಿ ಜಾಗ ತುಂಬಿರಿ ಅಂದ್ರೆ ಬಿಟ್ಟ ಸ್ಥಳ. ಇದನ್ನ ನೋಡಿ ಯಾವ ರೀತಿ ಬರೆದಿದ್ದಾರೆ. ಮೊದಲನೇದಾಗಿ ಆರನೇದು ಸತ್ತವರ ಗುಡ್ಡ. 7th ಒನ್ ಪಾರ್ಶ್ವನಾಥ. 8th ಒನ್ ಕಿತಾಬ್ ಹುಲ್ ಹಿಂದ್. 9th ಒನ್ ಫ್ರಾನ್ಸಿಕೋ ಡಿ ಅಲ್ಮೇಡಾ. ಆಪ್ಷನ್ 10 ಬಂದ್ಬಿಟ್ಟು ಅಲಿಗರ್ ಅಂತೇಳಿ. ಇಲ್ಲಿರುವಂತಹ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಆರಾಮದಾಯಕವಾಗಿ ನೀವು ಬರಿಬೋದು, ಯಾಕಂದ್ರೆ ಅಲ್ಲೇ ಉತ್ತರನ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಅದನ್ನ ಮಾತ್ರ ಮಿಸ್ ಮಾಡಬಾರ್ದು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಈಗ ಇಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಳಿ ಹಾಗೂ ಹೊಂದಿಸಿ ಬರೆಯರಿನ ಕರೆಕ್ಟಾಗಿ ನೋಡ್ಕೊಳ್ಳಿ. ದಯಾರಾಮ್ ಸಹಾನಿ ಅವರು ಹರಪ್ಪ ಶೋಧನೆಯನ್ನು ಮಾಡ್ತಾರೆ. ವೆರಿ ಈಸಿ ಇರುತ್ತೆ, ನೋಡ್ಕೊಂಡು ಟಿಕ್ ಹಾಕ್ಬೇಕಷ್ಟೇ. ಕಾನಿಷ್ಕ ಕುಶಾಣರ ಪ್ರಸಿದ್ಧ ದೊರೆ. ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಕೊನೆಯದಾಗಿ ವಲ್ಲಭಾಯ್ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯ ಅಂತಾನೆ ಪ್ರಸಿದ್ಧರಾಗಿದ್ದಾರೆ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು. ಯಾವ ರೀತಿ ಉತ್ತರನ ಬರೆದಿದ್ದಾರೆ ನೋಡಿ. ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಮೆಗಸ್ತಾನಿಸ್ ಅಂತ ಅಷ್ಟೇ ಬರಿತೀವಿ ನಾವಾದ್ರೆ ಉತ್ತರ. ಅವ್ರು ಯಾವ ರೀತಿ ಬರೆದಿದ್ದಾರೆ. ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಮೆಗಸ್ತಾನಿಸ್. ಗೌತಮಿ ಬಾಲಶ್ರೀಯು ಹೊರಡಿಸಿದ ಶಿಲಾಶಾಸನ ಯಾವುದು ಅಂತ ಕೇಳಿದ್ದಾರೆ. ನಾವು ಕೇವಲ ನಾಸಿಕ್ ಗುಹಾಶಾಸನ ಅಂತ ಬರಿತೀವಿ. ಅವರು ಸಂಪೂರ್ಣವಾಗಿ ಬರೆದು ಕೊನೆಯದಾಗಿ ನಾಸಿಕ್ ಗುಹಾಶಾಸನ ಅಂತ ಬರೆದಿದ್ದಾರೆ. ಕದಂಬ ಮನೆತನದ ಸ್ಥಾಪಕ ಮಯೂರ ವರ್ಮ. ನೆಕ್ಸ್ಟ್ 15ನೇ ಆನ್ಸರ್. ಇದು ಇವನು ಜಾರಿಗೆ ತಂದ ಕಂದಾಯ ಪದ್ಧತಿಯ ಹೆಸರಾಗಿದೆ. ವೆರಿ ಈಸಿ ಆ್ಯಂಡ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ 16ನೆಯ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಬೇರೆ ಯಾರು ಅಲ್ಲ, ಸ್ವಾಮಿ ದಯಾನಂದ ಸರಸ್ವತಿಯವರು. ಇದನ್ನ ವಿಡಿಯೋದಲ್ಲಿ 1 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆನ ಹೇಳುವಾಗಲೇ ಈ ಪ್ರಶ್ನೆ ಬರ್ಬೋದು ಅಂತ ಹೇಳಿದ್ದೆ, ಬಂದಿದೆ ಕೂಡ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ನೋಡಿ. 17ನೆಯ ಪ್ರಶ್ನೆ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಏಕೆಂದರೆ ಇತಿಹಾಸ ಗತಕಾಲದ ಘಟನೆಯಾಗಿದೆ. ಇದನ್ನು ಪುನರ್ ನಿರ್ಮಿಸಲಾಗುವುದಿಲ್ಲ ಮತ್ತು ಪುನರ್ವರ್ತಿಸಲಾಗುವುದಿಲ್ಲ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ. ವೆರಿ ಕ್ಲೀನಾಗಿ ಬರೆದಿದ್ದಾರೆ ನೋಡಿ, ಎಷ್ಟು ಅರ್ಥ ಗಂಭೀರವಾಗಿ ಬರೆದಿದ್ದಾರೆ. 2 ಅಂಕನ ಕೊಟ್ಟಿದ್ದಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ. ಪ್ಯಾಲಿಯೋಲಿಥಿಕ್ ಬಗ್ಗೆ, ಹಳೆ ಶಿಲಾಯುಗದ. ಇದು ಗ್ರೀಕ್ ಭಾಷೆಯಿಂದ ಬಂದಿದೆ. ತುಂಬಾ ಸುಲಭ, ಇದನ್ನ ಬರೀಲೇಬೇಕು. ಪ್ಯಾಲಿಯೋ ಎಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ. ಇದನ್ನು ಪ್ಯಾಲಿಯೋಲಿಥಿಕ್ ಅಥವಾ ಹಳೆಯ ಶಿಲಾಯುಗ ಎಂದು ಕರೆಯುತ್ತಾರೆ. ನೆಕ್ಸ್ಟ್ 19ನೇ ಉತ್ತರ ನೋಡಿ. ಜೈನ ಧರ್ಮದ ಪಂಗಡಗಳು ಯಾವ್ಯಾವು ಅಂತಂದ್ರೆ ಶ್ವೇತಾಂಬರ ಮತ್ತು ದ್ವಿಗಂಬರರು. ಈ 2ಕ್ಕೆ 2 ಅಂಕನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ 2 ನ್ಯಾಯಾಲಯಗಳು ಯಾವ್ಯಾವು ಅಂತ ಪ್ರಶ್ನೆ. ಧರ್ಮಸ್ಥೇಯ ಮತ್ತು ಕಂಟಕ ಶೋಧನೆ. ನೋಡ್ಕೊಳ್ಳಿ ಉತ್ತರ ಯಾವ ರೀತಿ ಬರೆದಿದ್ದಾರಂತ. ನೆಕ್ಸ್ಟ್ 21ನೆಯ ಪ್ರಶ್ನೆ ಯಾವ ರೀತಿ ಅಂದ್ರೆ ಫಾಹಿಯನ್ ಚೀನಾದ ಯಾಂತ್ರಿಕ. ಅವನು ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡುವುದಕ್ಕೆ ಭಾರತಕ್ಕೆ ಬಂದನು. ಫಾಹಿಯನ್ ಯಾರು, ಅವನು ಏಕೆ ಭಾರತಕ್ಕೆ ಬಂದನು ಅಂದ್ರೆ ಈ ರೀತಿ ಉತ್ತರ ಬರೀಬೇಕು. 22ನೆಯ ಉತ್ತರ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳು ಸಂತ ರಾಮದಾಸ್ ಮತ್ತು ತುಕಾರಾಮ್. ಕೆಲವೊಮ್ಮೆ ಅವ್ರ ತಾಯಿ ಜೀಜಾಬಾಯಿ ಅಂತನೂ ಉತ್ತರ ಇರುತ್ತೆ. ಇವೆರಡಂತೂ ಇಂಪಾರ್ಟೆಂಟ್, ಅದನ್ನು ಬರೀಬಹುದು ನೀವಷ್ಟೇ. ನೆಕ್ಸ್ಟ್ ರೈತವಾರಿ ಪದ್ಧತಿ, ಶಾಶ್ವತ ಭೂಕಂದಾಯ ಪದ್ಧತಿ. 24ನೇ ಉತ್ತರ. 25ನೇ ಉತ್ತರ. ಸ್ವಾಮಿ ವಿವೇಕಾನಂದರು 1863ರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು. ನೆಕ್ಸ್ಟ್ ಬಂಗಾಳವನ್ನು ಲಾರ್ಡ್ ಕರ್ಜನ್ 1905ರಲ್ಲಿ ವಿಭಜಿಸಿದರು. ಇದನ್ನ ಅವಾಗಲೇ ಹೇಳಿದೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ. 2026ರಲ್ಲೂ ಸಹ ತುಂಬಾ ಸತಿ ಕೇಳಿದ್ದಾರೆ ಇದನ್ನ. 2025-26ರಲ್ಲಿ ಈ ಪ್ರಶ್ನೆ ಸುಮಾರು 8 ಬಾರಿ ಬಂದಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ.
28ನೇ ಪ್ರಶ್ನೆ ನೋಡ್ಕೊಳ್ಳಿ. ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹವನ್ನು ಗುಜರಾತಿನ ಸಬರಿಮತಿ ಮತ್ತು ಆಶ್ರಮದಲ್ಲಿ ಆರಂಭಿಸಿದರು, ದಂಡಿಯಲ್ಲಿ ಕೊನೆಗೊಂಡಿತು. 29ನೇ ಪ್ರಶ್ನೆ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್. ಹಾಗೆ ಪ್ರಶ್ನೆನೂ ಸಹ ಕಣ್ಣಾಡಿಸ್ತೀರಿ. ಕಾಲಾನುಕ್ರಮ ಬರೆಯಿರಿ. ಇವ್ರು ನೋಡಿ, ಕಾಲಾನುಕ್ರಮ ಅಂದ್ರೆ ನೀವು ಏನಾದರೂ ಇಸ್ವಿ ಗೊತ್ತಿಲ್ಲ ಅಂದ್ರೆ ಕೇವಲ ಇಷ್ಟನ್ನ ಮಾತ್ರ ಬರೀಬೇಕು. ಇಲ್ಲೇನಿದೆ ಅವು ಬೇಕಾಗಿರಲ್ಲ. ಉತ್ತರದಲ್ಲಿ ಅವ್ರು ಕೇಳೋದು ಇವಿಷ್ಟೇ: ಭಾರತಕ್ಕೆ ಆರ್ಯರ ಆಗಮನ, ಗುಪ್ತ ಶಕೆ ಆರಂಭ, ನಂತರ ಮಹಮ್ಮದ್ ಬಿನ್ ತುಘಲಕ್ನ ರಾಜಧಾನಿ ವರ್ಗಾವಣೆ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ. ಒಂದು ವೇಳೆ ನಿಮಗೆ ಗೊತ್ತಿದ್ರೆ ಮಾತ್ರ ಮುಂದೆ ಅದರ ಇಸ್ವಿನ ಬರಿಬೋದು, ಇಲ್ಲ ಅಂದ್ರೆ ಬರಿಬಾರದು. ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳನ್ನ ಒಂದ್ಸಲ ನೋಡ್ಕೊಳ್ಳಿ. ಭಾರತದ ಭೂಪಟ ಹರಪ್ಪ. 5 ಅಂಕದ ಪ್ರಶ್ನೆ ಅಂತಂದ್ರೆ ಭಾರತದ ಮ್ಯಾಪ್ ಅಲ್ಲಿ ಆಲ್ರೆಡಿ ಅವ್ರು 5 ಅಂಕ ಪಡ್ಕೊಂಡಿರ್ತಾರೆ. ಅವ್ರ ಚಿತ್ರ ಕೊನೆಯಲ್ಲಿದೆ, ಅದನ್ನ ತೋರಿಸ್ತೀವಿ. ಇದನ್ನ ಯಾವ ರೀತಿ ಬರೆದಿದ್ದಾರೆ ನೋಡಿ. ಹರಪ್ಪ ಇದು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದು. ಇದು ರಾವಿ ನದಿಯ ದಂಡೆಯ ಮೇಲಿದೆ. ಇದನ್ನು 1921ರಲ್ಲಿ ದಯಾರಾಮ್ ಸಹಾನಿಯವರು ಸಂಶೋಧನೆ ಮಾಡಿದರು. ನೆಕ್ಸ್ಟ್ ಪಾಟಲಿಪುತ್ರ. ಇದು ಗಂಗಾ ನದಿಯ ದಡದ ಮೇಲಿದೆ. ಇದು ಪ್ರಸ್ತುತ ಪಾಟ್ನಾ ಎಂದು ಕರೆಯುವ ಬಿಹಾರದ ರಾಜಧಾನಿಯಾಗಿದೆ. ಇದು ಮೌರ್ಯರ ರಾಜಧಾನಿಯಾಗಿತ್ತು. ಇಲ್ಲಿಗೆ ಅವ್ರಿಗೆ 4 ಅಂಕ, ಯಾಕಂದ್ರೆ ಕರೆಕ್ಟಾಗಿ ಗುರುಸಿದ್ದಾರೆ ಸಹ, ಆದ್ರಿಂದ 4 ಅಂಕ ಬಂತು. ನೆಕ್ಸ್ಟ್ ಬಾದಾಮಿ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಇದು ಆರಂಭಿಕ ಚಾಲುಕ್ಯರ ರಾಜಧಾನಿಯಾಗಿತ್ತು. ಇದು ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ಬೀದರ್. ಇದು ಉತ್ತರ ಕರ್ನಾಟಕದಲ್ಲಿದೆ. ಇದು ಬಹುಮನಿ ಸುಲ್ತಾನರ ರಾಜಧಾನಿಯಾಗಿತ್ತು. ಮಹಮ್ಮದ್ ಗವಾನನು ಮದ್ರಾಸ್ ಒಂದನ್ನು ನಿರ್ಮಿಸಿದನು. ವೆರಿ ಇಂಪಾರ್ಟೆಂಟ್. ಪಾಂಡಿಚೇರಿ. ಇದು ಮದ್ರಾಸ್ನ ದಕ್ಷಿಣಕ್ಕೆ ಕೋರಮಂಡಲ ತೀರದಲ್ಲಿದೆ. ಇದು ಭಾರತದಲ್ಲಿ ಫ್ರೆಂಚರ ರಾಜಧಾನಿಯಾಗಿತ್ತು. ಇಷ್ಟನ್ನ ಬರೆದ್ರೆ 10 ಅಂಕ ಪಡ್ಕೊಂಡ್ರು. ಕರೆಕ್ಟಾಗಿ ಗುರುಸಿದ್ದಾರೆ, ಪ್ಲಸ್ ಕರೆಕ್ಟಾಗಿ ವಿವರಣೆಯನ್ನು ಬರೆದಿದ್ದಾರೆ. 5 ಅಂಕದ ಪ್ರಶ್ನೆ ನಾನು ಅವಾಗಲೇ ಹೇಳಿದ್ದೆ, ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ಪೀಠಿಕೆ ಮತ್ತು ಉಪಸಂಹಾರ ಯಾರು ಬರೀತಾರೋ ಅವರಿಗೆ ಖಂಡಿತವಾಗ್ಲೂ 5 ಅಂಕಕ್ಕೆ 5 ಅಂಕ ಮತ್ತು 10 ಅಂಕಕ್ಕೆ 10 ಅಂಕ ಸಿಗುತ್ತೆ ಇತಿಹಾಸದಲ್ಲಿ. ನೋಡಿ 10 ಅಂಕದ ಪ್ರಶ್ನೆ ಯಾವ ರೀತಿ ಬರೀಬೇಕು, ಪೀಠಿಕೆ ಯಾವ ರೀತಿ ಬರೆದಿದ್ದಾರೆ. ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿದ್ದ ಭಾರತದ ಸಮಾಜದಲ್ಲಿ ಮತ್ತು ಧಾರ್ಮಿಕ ಶೋಷಣೆಯು ಇತ್ತು. ಇದರ ವಿರುದ್ಧ ಒಂದು ಪ್ರತಿಭಟನೆ ನಡೆಯಿತು. ಅಲ್ಲಿನ ಜನರಿಗೆ ಸರಳವಾದ ತತ್ವದ ಅಗತ್ಯವಿತ್ತು. ಇದನ್ನು ಬುದ್ಧನು ಬಹುಮಟ್ಟಿಗೆ ಈಡೇರಿಸಿದನು. ಬುದ್ಧ ಅಂತಂದ್ರೆ ನೀವು ಆರಾಮದಾಯಕವಾಗಿ ಬರೀತೀರ. ಪ್ರತಿ ವರ್ಷ ಇದನ್ನೇ ಕೇಳ್ತಾರೆ ಅಂತ ಹೇಳಕ್ ಬರಲ್ಲ. ಕೆಲವೊಮ್ಮೆ ಬುದ್ಧ, ಕೆಲವೊಮ್ಮೆ ಅಶೋಕ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅದು. ಬುದ್ಧನ ಜೀವನ ಅಂತ ಇದೆ. ಜನನ ಸಾಮಾನ್ಯ ಶಕ ಪೂರ್ವ ಯಾವ ಇಸ್ವಿಲಿ ಹುಟ್ಟಿದಾರೆ ಫಸ್ಟ್ ಅರ್ಥನ ಮಾಡ್ಕೊಳ್ಳಿ. 563. ತುಂಬಾ ಜನ 543 ಅಂತಾನೆ ಬರೆದಿದ್ದೀರ. ನೆಕ್ಸ್ಟ್ ಸ್ಥಳ ಲುಂಬಿನಿವನ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ, ಮಡದಿ ಅಂದರೆ ಹೆಂಡತಿ ಯಶೋಧರ, ಮಗು ರಾಹುಲ್ಲ. ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ 7 ದಿನಗಳ ಮಗುವಾಗಿದ್ದಾಗ ಅವಳ ತಾಯಿ ಮಾಯಾದೇವಿ ಮರಣವಂತಾಳೆ. ಆದ್ದರಿಂದ ಅವನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಅವನನ್ನು ಸಾಕುತ್ತಾಳೆ ಮತ್ತು ಪೋಷಿಸಿದಳು. ಸಿದ್ಧಾರ್ಥ ಅತ್ಯಂತ ಸುಖಭೋಗದಲ್ಲಿ ಬೆಳೆದನು. ಅವನು ತನ್ನ 16ನೇ ವಯಸ್ಸಿಗೆ ಯಶೋಧಳರೊಂದಿಗೆ ವಿವಾಹವಾಯಿತು. ಇವರಿಬ್ಬರಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ್ಲ ಎಂದು ಹೆಸರಿಡಲಾಯಿತು. ಇಷ್ಟನ್ನ ಬರೆದ್ರೆ ಆಲ್ರೆಡಿ ಅರ್ಧ ಕಂಪ್ಲೀಟ್ ಆದಂಗೆ ಅವನ ಬುದ್ಧನ ಆರಂಭಿಕ ಜೀವನ. ನೆಕ್ಸ್ಟ್ ನೋಡಿ, ಇವರು ಈ ಪಾಯಿಂಟ್ನ ಸಪ್ರೇಟ್ ಆಗಿ ಬರೆದಿದ್ದಾರೆ, ಬುದ್ಧನ ಮಹಾದರ್ಶನಗಳು ಅಂತ. ನಾವು ಮಹಾಪರಿತ್ಯಾಗದಲ್ಲಿ ಪ್ರಾರಂಭದಲ್ಲಿ ಇದನ್ನ ಬರಿತೀವಿ, ಆದ್ರೆ ಇವರು ಅದಕ್ಕೂ ಒಂದು ಪಾಯಿಂಟ್ನ ಮಾಡಿದ್ದಾರೆ. ಯಾಕಂದ್ರೆ ಎಷ್ಟು ಪಾಯಿಂಟ್ನ ಮಾಡ್ತೀವೋ ಅಷ್ಟು ಅಂಕಗಳು 100ಕ್ಕೆ 100ರಷ್ಟು ಸಿಗ್ತಾ ಹೋಗ್ತವೆ. ಇತಿಹಾಸದಲ್ಲಿ ನಾವು ಉದ್ದಕ್ಕೆ ಬರ್ಕೊಂಡು ಹೋದ್ರೆ ಸಿಗಲ್ಲ. ಪೀಠಿಕೆ, ಉಪಸಂಹಾರ ಮತ್ತು ಪಾಯಿಂಟ್ಗಳು ತುಂಬಾ ಮುಖ್ಯ ಆಗ್ತವೆ. ಒಂದು ದಿನ ಸಿದ್ಧಾರ್ಥ ಅರಮನೆಯಿಂದ ಆಚೆ ಹೋದಾಗ 4 ದೃಶ್ಯಗಳನ್ನು ಕಂಡನು. ಅವುಗಳು ಆತನನ್ನು ಚಿಂತಿಸುವಂತೆ ಮಾಡಿದುವು. ಅವುಗಳೆಂದರೆ, ಮೊದಲನೇದಾಗಿ ಒಬ್ಬ ರೋಗಿ, ಒಬ್ಬ ವೃದ್ಧ, ಒಂದು ಶವಯಾತ್ರೆ, ಒಬ್ಬ ಸನ್ಯಾಸಿಯನ್ನು ಕಾಣುತ್ತಾನೆ. ಇವು ಅವನ 4 ದರ್ಶನಗಳು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮಹಾಪರಿತ್ಯಾಗ, ಅದಕ್ಕೂ ಒಂದು ಸಪ್ರೇಟ್ ಪಾಯಿಂಟ್ ಮಾಡಿದ್ದಾರೆ ನೋಡಿ. ದುಃಖಕ್ಕೆ ಮೂಲ ಕಾರಣವನ್ನು ಕಂಡುಹಿಡಿಯಲು ಬುದ್ಧನು ಹೆಂಡತಿ, ಮಗು, ತಂದೆ, ತಾಯಿ ಮತ್ತು ರಾಜ್ಯವನ್ನು ತ್ಯಾಗ ಮಾಡಿದನು. ಇದನ್ನು ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಜ್ಞಾನೋದಯ. ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನ ನಡೆಸುತ್ತಿದ್ದನು. ಕೇವಲ ಆಸೆಯಿಂದ ದೂರವಿದ್ದು ಕಠಿಣ ತಪಸ್ಸಿನಿಂದ ಜ್ಞಾನೋದಯ ಸಾಧ್ಯವಿಲ್ಲ ಎಂದು ಅರಿತನು. ಸಿದ್ಧಾರ್ಥನಿಗೆ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು. ಇಷ್ಟು ಪಾಯಿಂಟ್ನ ಬರೆದು ಮತ್ತೆ ಅದೇ ಅಂಶದಲ್ಲಿ ಯಾವ ರೀತಿ ಬರೆದಿದ್ದಾರೆ ನೋಡಿ. ಅಂದಿನಿಂದ ಬುದ್ಧನು
ಬುದ್ಧನೆಂದು ಹೆಸರಾದನು. ಬುದ್ಧನೆಂದರೆ ಜ್ಞಾನವನ್ನು ಪಡೆದವನು ಎಂದರ್ಥ. ಬುದ್ಧನಿಗೆ ತಥಾಗತ ಎಂದು ಸಹ ಕರೆಯಲಾಗುತ್ತದೆ. ತಥಾಗತ ಎಂದರೆ ಸತ್ಯವನ್ನು ಅರಿತವನು ಎಂದರ್ಥ. ಬುದ್ಧನ ತನ್ನ ಉಳಿದ ಜೀವನವನ್ನು ಜನಕಲ್ಯಾಣಕ್ಕಾಗಿ ಸಮರ್ಪಿಸಿದನು. ಅವನು ಬನಾರಸ್ ಸಮೀಪ ಸಾರನಾಥದ ಜಿಂಕೆವನಕ್ಕೆ ತೆರಳಿ ಅಲ್ಲಿ ತನ್ನ ಪ್ರಥಮ ಪ್ರವಚನವನ್ನು ನೀಡಿದನು. ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗುತ್ತದೆ ಅಥವಾ ಧರ್ಮಚಕ್ರದ ತಿರುಗುವಿಕೆ ಎಂದು ಕರೆಯಲಾಗುತ್ತಿತ್ತು. ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಯಿತು. ಸಿದ್ಧಾರ್ಥನು ತನ್ನ ಉಳಿದ 45 ವರ್ಷಗಳ ಕಾಲ ತನ್ನ ಸಿದ್ಧಾಂತವನ್ನು ಬೋಧಿಸುತ್ತಾ ಸಂಚರಿಸಿದನು. ಇವನ ವ್ಯಕ್ತಿತ್ವ ಮತ್ತು ಸರಳತೆ ಜನರನ್ನು ಬೌದ್ಧ ಧರ್ಮಕ್ಕೆ ಸೆಳೆಯಿತು. ಬುದ್ಧನು ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಮಹಾಪರಿನಿರ್ವಾಣ ಹೊಂದಿದನು. ನೆಕ್ಸ್ಟ್ ಬೋಧನೆಗಳು. ಅವನ ಬೋಧನೆಗಳು ಯಾವ್ಯಾವು ಅಂತಂದ್ರೆ, ಬುದ್ಧ ಬೋಧನೆಗಳಲ್ಲಿ 3 ರೀತಿಯಾಗಿ ಬೋಧನೆಗಳನ್ನ ವಿವರಿಸ್ತಾನೆ. ಇಲ್ಲಿ ಬರೆದಿದ್ದಾರೆ ನೋಡಿ. ಮೊದಲನೇದಾಗಿ ಅವರು ತ್ರಿಪಿಟಕಗಳನ್ನ ಬರೆದಿದ್ದಾರೆ. ಸುತ್ತ ಪಿಟಕ, ಅಭಿನಯ ಪಿಟಕ, ಅಭಿಧಮ್ಮ ಪಿಟಕ. ಈ 3 ಪೀಠಕಗಳನ್ನ ಮೊದಲು ಬರೆದಿದ್ದಾರೆ. ನಂತರ ಬುದ್ಧನ ಬೋಧನೆಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ 4 ಮೂಲ ತತ್ವಗಳು, 4 ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು. ಮೊದಲನೇದಾಗಿ 4 ಮೂಲ ತತ್ವಗಳು: ಸತ್ಯ, ಅಹಿಂಸೆ, ಅಸ್ಥೇಯ ಮತ್ತು ಬ್ರಹ್ಮಚರ್ಯ. ಈ 4 ಅವನು ಪಾಲಿಸಲೇಬೇಕೆಂದು ಹೇಳುತ್ತಾನೆ. ನೆಕ್ಸ್ಟ್ 4 ಆರ್ಯ ಸತ್ಯಗಳು ಯಾವ್ಯಾವು ಅಂದರೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ, ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜೀವನವನ್ನು ಕೊನೆಗಾಣಿಸಬಹುದು, ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಅಷ್ಟಾಂಗ ಮಾರ್ಗಗಳ್ಯಾವ್ಯಾವು? ಒಳ್ಳೆಯ ನಡತೆ, ನಂಬಿಕೆ, ಪ್ರಯತ್ನ, ಮನಸ್ಥಿತಿ, ಜೀವನೋಪಾಯ, ಆಲೋಚನೆ ಮತ್ತು ಮಾತು. ಇವೆಲ್ಲ ಒಳ್ಳೆಯ ರೀತಿಯಿಂದ ಇದ್ದಾಗ ಮಾತ್ರ ನಾವು ಒಳ್ಳೆಯವರಾಗಲಿಕ್ಕೆ ಸಾಧ್ಯ. ಮತ್ತು ಒಳ್ಳೆಯ ಧ್ಯಾನ, ಇವು ಅಷ್ಟಾಂಗ ಮಾರ್ಗಗಳಲ್ಲಿ ಬರುತ್ತವೆ. ಬೌದ್ಧ ಧರ್ಮದ ಪಂಥಗಳು ಹೀನಯಾನ ಮತ್ತು ಮಹಾಯಾನ. ಇದನ್ನು ಸಹ ಬರೆದಿದ್ದಾರೆ ನೋಡಿ. ಭಾರತ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಅರಸರು ಅಶೋಕ, ಕಾನಿಷ್ಕ ಮತ್ತು ಹರ್ಷವರ್ಧನ. ಬೌದ್ಧ ಸಮ್ಮೇಳನಗಳನ್ನು ಸಹ ಬರೆದಿದ್ದಾರೆ. 1ನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 483, 2ನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 383, 3ನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250 ಮತ್ತು 4ನೇ ಸಮ್ಮೇಳನ ಸಾಮಾನ್ಯ ಶಕ 102ರಲ್ಲಿ. ಕೊನೆಯದಾಗಿ ಉಪಸಂಹಾರ ಬರೀಲೇಬೇಕು. ಬುದ್ಧನು ನಡತೆಗೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ಬಲಿಗಳಿಗಲ್ಲ. ಬುದ್ಧನು ಜಾತಿ ಪದ್ಧತಿಯನ್ನು ವಿರೋಧಿಸಿದನು. ಇಷ್ಟನ್ನ ಬರೆದು 10ಕ್ಕೆ 10 ಸಂಪೂರ್ಣ ಅಂಕನ ತೆಗೆದುಕೊಂಡಿದ್ದಾರೆ. ಯಾವ ರೀತಿ ಬರೆದಿದ್ದಾರೆ ನೋಡಿ ಅಂಶಗಳನ್ನ. ಕೊನೆಯದಾಗಿ ಸಮಾನತೆಯನ್ನು ಪ್ರತಿಪಾದಿಸಿದನು, ಅಹಿಂಸೆಗೆ ಹೆಚ್ಚು ಒತ್ತು ನೀಡಿದನು ಮತ್ತು ಬುದ್ಧನು ತನ್ನ ಸಂಘಕ್ಕೆ ಎಲ್ಲಾ ಜಾತಿಯ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನ ಅವಕಾಶವನ್ನು ನೀಡಿದನು. ಇದನ್ನ ನೀವು ಪೀಠಿಕೆಯಲ್ಲಾದರೂ ಬರೀಬಹುದು. ಎಡ್ವಿನ್ ಆರ್ನಾಲ್ಡ್ ರವರು ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೆದರು. ಇದನ್ನ ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ ಮೊದಲು ಬರೆದ್ರೆ. ಇರಲಿ, ಉಪಸಂಹಾರದಲ್ಲೂ ಬರೀಬಹುದು. ನೆಕ್ಸ್ಟ್ 37ನೇ ಪ್ರಶ್ನ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳೇನು ಅಂತ ಪ್ರಶ್ನೆ ಇದೆ. ಇದನ್ನ ಯಾವ ರೀತಿ ಬರೆದಿದ್ದಾರೆ ನೋಡಿ. ಮೊದಲನೇದಾಗಿ ಪೀಠಿಕೆ. 1857ರ ದಂಗೆಯು ಭಾರತ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಇದನ್ನು ಭಾರತೀಯ ಬಂಡಾಯ, ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಮತ್ತು ಸಿಪಾಯಿ ಸಂಘ ಎಂಬ ವಿವಿಧ ಹೆಸರಿನಿಂದ ಕರೆಯಲಾಗಿದೆ. ಇದಕ್ಕೆ ಕಾರಣ ಮತ್ತು ಪರಿಣಾಮಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು. ಮೊದಲನೇದಾಗಿ ಆ ಅಂಶಗಳನ್ನ ವಿವರಣೆ ಮಾಡಿದ್ದಾರೆ. ಮತ್ತೆ ಒಂದೊಂದು ಅಂಶಗಳನ್ನ ತೆಗೆದುಕೊಂಡು ಆ ಅಂಶಕ್ಕೆ ವಿವರಣೆಯನ್ನು ನೀಡಿದ್ದಾರೆ. ನಾನಿಲ್ಲಿ ಕಾರಣಗಳನ್ನ ಮಾತ್ರ ಹೇಳ್ತೀನಿ, ಒಳಗಡೆ ವಿವರಣೆ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಕಾರಣ, ಧಾರ್ಮಿಕ ಕಾರಣ, ಸೈನಿಕ ಕಾರಣ ಮತ್ತು ತತ್ಕ್ಷಣದ ಕಾರಣ. ನೋಡಿ, ನಾವು ಈ ರೀತಿಯಾಗಿ ಕಾರಣ ಮತ್ತು ಪರಿಣಾಮ ಇದ್ದಾಗ ಯಾವ ರೀತಿ ವಿವರಣೆಯನ್ನು ಬರಿತೀವಿ? ಸುಮಾರು 4ರಿಂದ 5 ಲೈನ್ ಅಥವಾ 6 ಲೈನ್ ಬರಿಬಹುದು. ಇವರು ವಿದ್ಯಾರ್ಥಿ ನೋಡಿ ಎಷ್ಟು ವಿವರಣೆಯನ್ನು ಬರೆದಿದ್ದಾರೆ. ಸುಮಾರು ಇಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ಪೇಜಲ್ಲೂ ಸಹ ಅದೇ ರೀತಿಯಾದ ವಿವರಣೆಯನ್ನು ಕಂಟಿನ್ಯೂ ಮಾಡಿದ್ದಾರೆ ನೋಡಿ. ಆಡಳಿತಾತ್ಮಕ ವಿವರಣೆ ಅಂತ ಇದೆ. ಎಷ್ಟು ವಿವರಣೆಯನ್ನು ಬರೆದಿದ್ದಾರೆ? ಸುಮಾರು 8ರಿಂದ 10 ಲೈನ್ ಬರೆದಿದ್ದಾರೆ. ನೆಕ್ಸ್ಟ್ ಆರ್ಥಿಕ ಕಾರಣಗಳು, ಇದಕ್ಕೂ ಸಹ ತುಂಬಾ ವಿವರಣೆ. ಸಾಮಾಜಿಕ ಕಾರಣಗಳು, ಧಾರ್ಮಿಕ ಕಾರಣಗಳು, ನೆಕ್ಸ್ಟ್ ಸೈನಿಕ ಕಾರಣಗಳು, ಮುಖ್ಯವಾಗಿ ತತ್ಕ್ಷಣದ ಕಾರಣ ಪ್ರತಿಯೊಬ್ಬರೂ ನೆನ್ಪಿಟ್ಕೊಳ್ಳೇಬೇಕು. ಬ್ರಿಟಿಷರು ಹೊಸದಾಗಿ ಘೋಷಿಸಿದ ಎನ್ಫೀಲ್ಡ್ ಬಂದೂಕುಗಳನ್ನು ಉಪಯೋಗಕ್ಕೆ ತರಲಾದ ಕಾರಣವೇ ತತ್ಕ್ಷಣದ ಕಾರಣ. ಯಾಕಂತಂದ್ರೆ ಹಂದಿಯ ಮಾಂಸ, ಹಸುವಿನ ಮಾಂಸ ಅದಕ್ಕೆ ಹಚ್ತಿರ್ತಾರೆ.
ಹಿಂದೂಗಳಿಗೆ ಹಸುವಿನ ಮಾಂಸ ತುಂಬ ಪವಿತ್ರವಾದದ್ದು ಮತ್ತು ಮುಸ್ಲಿಮರಿಗೆ ಹಂದಿಯ ಮಾಂಸ ನಿಷೇಧವಾಗಿತ್ತು. ಆದ್ದರಿಂದ ಈ ದಂಗೆ ಕಾರಣವಾಗ್ತದೆ ತತ್ಕ್ಷಣಕ್ಕೆ ಅಂತ ತತ್ಕ್ಷಣದ ಕಾರಣದಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್, ದಂಗೆಯ ಪರಿಣಾಮಗಳು ತುಂಬ ಈಸಿ ಪಾಯಿಂಟ್ಸ್ ಇದಾವೆ ನೋಡ್ಕೊಳ್ಳಿ. ಇದು ಬ್ರಿಟಿಷರಿಗೆ ಭಾರತೀಯರ ರಾಷ್ಟ್ರೀಯ ಅಭಿಮಾನವನ್ನು ಪ್ರಚರಿಸಿತು. ಮುಖ್ಯವಾಗಿ ಹಿಂದೂ ಮುಸ್ಲಿಮರು ಒಂದಾಗಿ ಹೋರಾಡಿದರಿಂದ ಅವರಲ್ಲಿ ಏಕತೆ ಮೂಡಿತು. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮುಕ್ತಾಯವಾಯಿತು. ಇಂಗ್ಲೆಂಡಿನ ರಾಣಿ ಭಾರತದ ಆಡಳಿತ ಜವಾಬ್ದಾರಿ ವಹಿಸಿಕೊಂಡಳು. ಇದೇ ರೀತಿಯಾಗಿ ಪರಿಣಾಮ ಮತ್ತು ಧನಾತ್ಮಕ ಋಣಾತ್ಮಕ ಎಲ್ಲ ಪರಿಣಾಮಗಳನ್ನು ಬರೆದು ಕೊನೆಯದಾಗಿ ಉಪಸಂಹಾರ ಬರೆದಿದ್ದಾರೆ. ಪ್ರತಿಯೊಂದು ಪ್ರಶ್ನೆ 5 ಅಂಕ ಇರಲಿ 10 ಅಂಕ ಇರಲಿ, ಉಪಸಂಹಾರ ಮತ್ತು ಪೀಠಿಕೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಬರೀಬೇಕು. ಆಗ ಮಾತ್ರ ನಿಮಗೆ 5ಕ್ಕೆ 5, 10ಕ್ಕೆ 10 ಅಂಕ ಸಿಗುತ್ತೆ. ನೋಡಿ, ಚೋಳರ ಗ್ರಾಮಾಡಳಿತದ 5 ಅಂಕದ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೆದಿದ್ದಾರೆ. ಚೋಳರ ಗ್ರಾಮಾಡಳಿತಕ್ಕೆ ಹೆಸರಾಗಿದ್ದರೂ ರಾಜನು ಆಡಳಿತ ಕೇಂದ್ರ ಬಿರುದಾಗಿದ್ದನು ಮತ್ತು ರಾಜನಿಗೆ ಸಹಾಯ ಮಾಡುತ್ತಿದ್ದ ರಾಜನ ಆಪ್ತ ವರ್ಗಗಳನ್ನು ಉದನಕೂಟಂ ಎಂದು ಕರೆಯುತ್ತಾರೆ. ಚೋಳರು ರಾಜ್ಯನನ್ನು ಅನೇಕ ಮಂಡಲಗಳಾಗಿ ವಿಂಗಡಿಸಿದರು. ಮಂಡಲಗಳನ್ನು ನಾಡುಗಳಾಗಿ, ನಾಡುಗಳನ್ನು ಒಳನಾಡುಗಳಾಗಿ ವಿಂಗಡಿಸಿದರು. ಗ್ರಾಮ ಆಡಳಿತದ ಚಿಕ್ಕ ಘಟಕವಾಗಿತ್ತು. ಉತ್ತರ ಮೇರೂರು ಗ್ರಾಮವು ಆಡಳಿತಕ್ಕೆ ಹೆಸರಾಗಿತ್ತು. 1ನೇ ಉತ್ತರ ಪರಾಂತಕನ ಉತ್ತರ ಮೇರೂರು ಶಾಸನವು ಗ್ರಾಮಾಡಳಿತದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತದೆ. ಇದನ್ನು ಬರೆದಿದ್ದಾರೆ. ನೆಕ್ಸ್ಟ್, ಗ್ರಾಮ ಸದಸ್ಯರನ್ನು ಆಯ್ಕೆ ಮಾಡುವ ವಿಧಾನ ತುಂಬ ಸುಲಭವಾಗಿದೆ, ಆರಾಮದಾಯಕವಾಗಿ ಬರೀಬಹುದು. ನೆಕ್ಸ್ಟ್, ಸದಸ್ಯರು ನಿರ್ವಹಿಸಬೇಕಾದ ಕರ್ತವ್ಯಗಳು. ನೋಡಿ, ಇಲ್ಲಿ ಒಂದು ಸಪರೇಟ್ ಪಾಯಿಂಟ್ ಮಾಡಿದ್ದಾರೆ. ಆಯ್ಕೆಯಾದ ಸದಸ್ಯರು ವರ್ಷದ 360 ದಿನಗಳು ಕಾರ್ಯನಿರ್ವಹಿಸಬೇಕಾಗಿತ್ತು. ಸಮಿತಿಗಳನ್ನು ವರಿಯಂ ಮತ್ತು ಸದಸ್ಯರನ್ನು ವರಿಯಂ ಪೆರುಮಕ್ಕಳ್ ಎಂದು ಕರೆಯುತ್ತಾರೆ. 3 ಸಮಿತಿಗಳನ್ನು ಬರೆದಿದ್ದಾರೆ: ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆಕಟ್ಟೆ ಸಮಿತಿ ಅಂತ. ಸದಸ್ಯರಾಗಲು ಇರಬೇಕಾದ ಕನಿಷ್ಠ ಅರ್ಹತೆ ಮತ್ತು ಅನರ್ಹತೆ ಮುಖ್ಯವಾಗಿ ಬರೀಲೇಬೇಕು. 5 ಅರ್ಹತೆಗಳಿವೆ, 4 ಅನರ್ಹತೆಗಳಿವೆ. ಕೊನೆಯದಾಗಿ ಉಪಸಂಹಾರ, ಪ್ರತಿಯೊಂದು ಪ್ರಶ್ನೆಗೆ ಬರೀಲೇಬೇಕು. ಹೀಗೆ ಚೋಳರ ಗ್ರಾಮಾಡಳಿತವು ಕನಿಷ್ಠ ಅರ್ಹತೆ ಮತ್ತು ಅನರ್ಹತೆಗಳಿಂದ ಕೂಡಿದೆ. ಇವರ ಆಡಳಿತ ಇತರರಿಗೆ ಮಾರ್ಗದರ್ಶವಾಗಿತ್ತು. ನೋಡಿ, ಪೂರ್ವದಲ್ಲಿಯೇ ಅಂದರೆ ಹಳೆಯ ಕಾಲದಲ್ಲಿಯೇ ಈಗಲೂ ಸಹ ಕಲಿಯಬೇಕಾದ ಅಂಶಗಳಲ್ಲಿದ್ದವು ಅಂತ ಉಪಸಂಹಾರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ 5ಕ್ಕೆ 5 ಅಂಕ ಪಡ್ಕೊಂಡಿದ್ದಾರೆ. ಕೊನೆಯದಾಗಿ 5 ಅಂಕದ ಪ್ರಶ್ನೆ ಹೊಂದಿದೆ. ಹೊಯ್ಸಳರ ಲಕ್ಷಣಗಳು ಮುಖ್ಯವಾಗಿ ಕೇಳುವಂತಹ ಪ್ರಶ್ನೆ. ನೀವು ಬರೀಲೇಬೇಕಾಗಿದ್ದು ಪೀಠಿಕೆ ಮತ್ತು ಉಪಸಂಹಾರ. ಇವ್ರು ಬರೆದಿದ್ದೇ ಬರೀಬೇಕಂತ ಏನಿಲ್ಲ, ಪೀಠಿಕೆ ಆಯಿತು, ಉಪಸಂಹಾರ ಆಯಿತು. ಆದರೆ ಒಳಗಿರುವಂತಹ ಅಂಶಗಳನ್ನ ಯಾವ ರೀತಿ ಬರೆದಿದ್ದಾರೆ ನೋಡಬೇಕು. ನಕ್ಷತ್ರಾಕಾರದ ತಳಪಾಯ, ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ, ದೇವಾಲಯದ ಸುತ್ತಲಿರುವ ಜಗತಿ ತೆರೆದ ಪ್ರದರ್ಶನೀಯ ಪಥವಾಗಿದೆ. ಪುಸ್ತಕದಲ್ಲಿ ಯಾವ ರೀತಿ ಅಂಶಗಳಿವೆಯೋ ಸಂಪೂರ್ಣ ಅಂಶಗಳನ್ನು ಸಹ ಬರೆದಿದ್ದಾರೆ. ಕೊನೆಗೆ ಇತರೆ ದೇವಾಲಯಗಳನ್ನು ಸಹ ಬರೆದಿದ್ದಾರೆ. ನೋಡಿ, ಬೇಲೂರಿನ ಚನ್ನಕೇಶವ ದೇವಾಲಯ, ಸೋಮನಾಥನ ಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಇವನ್ನೂ ಸಹ ಬರೆದು 5ಕ್ಕೆ 5 ಅಂಕನ ಪಡ್ಕೊಂಡಿದ್ದಾರೆ. ಕೆಲವೊಬ್ಬರು ಮುಖ್ಯವಾಗಿ ಏನೇನು ಬರೀತಾರೆ ಅಂದರೆ ಪೀಠಿಕೆ ಉಪಸಂಹಾರ ಬರೀತೀರ, ಕೇವಲ ಈ ಅಂಶಗಳನ್ನ ಮಾತ್ರ ಬರೀತೀರ. ನಕ್ಷತ್ರಾಕಾರದ ತಳಪಾಯದಿಂದ ಇಷ್ಟನ್ನ ಬರೆದು ಮೇಲೆ ಪೀಠಿಕೆ, ಕೆಳಗೆ ಉಪಸಂಹಾರನ ಬರೀತೀರ. ಕೆಲವು ಪ್ರಮುಖ ದೇವಾಲಯಗಳಂತಿವೆ, ಅವನ್ನು ಬರೆದ್ರೆ 5 ಅಂಕ ಸಿಗುತ್ತೆ, ಇಲ್ಲ ಅಂತಂದರೆ 4 ಅಂಕ ಸಿಗುತ್ತೆ. ಯಾಕಂತಂದರೆ ನೀವು ಸಂಪೂರ್ಣವಾಗಿ ಬರೆದಿರ್ಬೋದು, ಆದರೆ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಅನುಗುಣವಾಗಿ ಪೇಜ್ ತುಂಬಿರಬೇಕಲ್ವಾ. ಕೇವಲ 1 ಪೇಜಲ್ಲಿ ಬರೆದ್ರೆ 4 ಅಂಕ ಸಿಗ್ಬೋದು. ಆದ್ದರಿಂದ ಈ ರೀತಿ ಹೆಚ್ಚಿನ ಮಾಹಿತಿಯನ್ನು ಸಹ ಬರೀರಿ. 5ಕ್ಕೆ 5 ಅಂಕನ ಪಡ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿದೆ ನೋಡಿ ಚಿತ್ರ, ಕರೆಕ್ಟಾಗಿ ಗುರುತಿಸಿದಾರ ಇಲ್ವಾ ನೋಡ್ಕೊಳ್ಳಿ. ಹರಪ್ಪ ಇಲ್ಲಿ ಬಂದಿದೆ. ನೆಕ್ಸ್ಟ್, ಬೀದರ್, ಪಾಟಲಿಪುತ್ರ, ಕೊನೆಯದಾಗಿ ಪಾಂಡಿಚೇರಿ, ಬಾದಾಮಿ ಕೆಳಗಡೆ ಇವೆ ನೋಡಿ. ಹರಪ್ಪ 1921ರಲ್ಲಿ ಸಂಶೋಧನೆ ಮಾಡಿದರು ಅಂತ ದಯಾರಾಮ್ ಸಹಾನಿ ಅವರು. ಪಾಟಲಿಪುತ್ರ, ಬೀದರ್, ಬಾದಾಮಿ, ಪಾಂಡಿಚೇರಿ ಇಷ್ಟನ್ನು ಬರೆದ್ರೆ 80ಕ್ಕೆ 80 ಅಂಕಗಳನ್ನ ಇವರು ಪಡ್ಕೊಂಡಿದ್ದಾರೆ. ತುಂಬ ಸುಲಭ. ವಿದ್ಯಾರ್ಥಿಗಳ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಹಾಗೂ ಕನ್ನಡ ಈ ರೀತಿಯ ವಿಷಯಗಳನ್ನ 80 ಅಂಕಗಳನ್ನ ನೀವು ಪಡ್ಕೊಳ್ಬೇಕು. ಯಾಕಂದರೆ ಇಂಗ್ಲೀಷ್ನಲ್ಲಿ ಸ್ವಲ್ಪ ಅಂಕಗಳು ಕಡಿತವಾದರೂ ಸಹ ಇಲ್ಲಿಗೆ ಕವರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಬೇರೆ ಔಟ್ ಆಫ್ ಔಟ್ ಆನ್ಸರ್ ಶೀಟ್ನ ನೋಡೋಣ. ಧನ್ಯವಾದಗಳು.